ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ. ಮತ್ತೆ ಯಾರಪ್ಪ ಇದು? 2028ರವರೆಗೆ ಸಿದ್ದರಾಮಯ್ಯನವರೇ ಮುಂದುವರಿಯುತ್ತಾರೆ. 100ಕ್ಕೆ 100ರಷ್ಟು ವಿಶ್ವಾಸ ನನಗಿದೆ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಬಿಡಿ. ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪರಿಸ್ಥಿತಿ ಈಗ ಆ ಕಡೆಗೆ ಇಕ್ಬಾಲ್ ಹುಸೇನ್ ಅವರು ಪಾಪ ದೆಹಲಿಗೆ ಹೋಗಿ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ನಾಳೆ ಸಿದ್ದರಾಮಯ್ಯನವ್ರ ದಿನ ಆದರೂ ಸ್ವಲ್ಪ ಬದಲಾವಣೆ ಆಗಿಬಿಟ್ರೆ ನನ್ನ ಕುರ್ಚಿಗೆ ಎಲ್ಲಿ ಹೊಡ್ತಾ ಬಿಡುತ್ತೋ ಅಂತೇಳಿ ಅವ್ರಿಗೆ ಸಿಎಂ ಕುರ್ಚಿ ಬಗ್ಗೆ ಅಲ್ಲ, ಅವರ ಕುರ್ಚಿ ಬಗ್ಗೆ ಒಂಚೂರು ಭಯ ಶುರುವಾದಂಗಿದೆ. ಹಾಗಾಗಿ ಈ ಮಾತುಗಳು ಮುಂದುವರಿತಾ ಇವೆ. ಅದೇ ಹೈಕಮಾಂಡ್ ನೆನ್ನೆ ನೋಡಿದ್ದೀನಿ. ಇವ್ರು ನಮ್ಮ AICC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕರೆಸಿ ನಾನು ಮಾತಾಡ್ತೀನಿ ಅಂತ ಹೇಳೋರೆ. ಕರೆದು ಮಾತಾಡ್ತಾ ಅಂತ ನಮಗೂ ಮಾಹಿತಿ ಇದೆ. ಹಾಂ ಸರ್, ಇದ್ರ ಜೊತೆಗೆ ಒಕ್ಕಲಿಗ ಸ್ವಾಮೀಜಿಗಳು ಬಿಟ್ಕೊಡ್ಬೇಕು ಅನ್ನುವಂಥ ಒತ್ತಡ. ಈಗ ಅವ್ರವ್ರ ಸಮಾಜದಲ್ಲಿ ಅವ್ರ ಸಮಾಜದಲ್ಲಿ ಅವ್ರವ್ರು ಆಗಬೇಕಂತ, ಆ ಸಮಾಜದಲ್ಲಿ ಮುಖ್ಯಮಂತ್ರಿ ಆಗಬೇಕಂತ ಸಹಜ. ಆ ಸ್ವಾಮೀಜಿಗಳಿಗೆ ತಪ್ಪೇನಿದೆ? ಅವ್ರ ಸಮಾಜದ ಒಕ್ಕಲಿಗರ ಸಮಾಜ ಸ್ವಾಮೀಜಿಗಳು, ನಿರ್ಮಲಾನಂದ ಸ್ವಾಮೀಜಿಗಳು ನಮ್ಮ ಸಮಾಜದವ್ರಿಗೆ ಡಿ ಕೆ ಶಿವಕುಮಾರ್ಗಂತಲೇ ಹೆಸರು ಹೇಳಿದ್ದಾರೆ. ಒಂದು ಅವಕಾಶ ಮಾಡಿ ಕೊಡಿ ಅಂತ ಕೇಳಿದ್ದಾರೆ. ಅದು ಕೇಳೋದ್ರಲ್ಲಿ ತಪ್ಪೇನಿದೆ? ಅವ್ರವ್ರ ಸಮಾಜದಲ್ಲಿ ಈಗ ನಮ್ಮ ಸಮಾಜದಲ್ಲೂ ನಾವು ಯಾರನ್ನ ಅಲ್ಪಸಂಖ್ಯಾತರಾಗಬೇಕಂತ ಅವರು ಭಾವಿಸ್ತಾರೆ. ಆ ಥರ ಎಲ್ಲ ಸಮಾಜದವರು ಇವತ್ತು ಆಪ್ತ ಸಚಿವರ ಜೊತೆ ಸಭೆ ಮಾಡಿದ್ದಾರೆ ಕಾವೇರಿ ನಿವಾಸ. ಸಭೆ ಅಂತ ಇಲ್ಲ, ಅದು ಎಲ್ಲ ರೊಟೀನ್ ಕ್ಯಾಬಿನೆಟ್ ಇದ್ದಿದ್ದ ಹಿನ್ನೆಲೆಯಲ್ಲಿ ಎಲ್ಲರೂ ಪ್ರತಿ ಸಲ ಹೋಗ್ತಾರೆ. ಬೆಳಗ್ಗೆ ಅವ್ರ ಸಂಬಂಧಪಟ್ಟ ಇಲಾಖೆ ಬಗ್ಗೆ ಏನಾದ್ರು ಒಂದು ಮಾಹಿತಿ ಕೊಡೋಕ್ಕೆ, ಏನಾದ್ರು ಒಂದು ಕೇಳೋಕ್ಕೆ ಹೋಗ್ತಾರೆ. ಸಹಜ ಅದು. ಇವತ್ತು ಈ ವಿಷಯದಿಂದ ಅದೊಂದು ಸುದ್ದಿ ಮಾಡ್ತಾ ಇದ್ದಾರೆ. 2028ವರೆಗೂ ಸಿಎಂ ಅವರೇ ಸಿದ್ದರಾಮಯ್ಯ. ಇದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. 28ವರೆಗೂ ಸಿದ್ದರಾಮಯ್ಯನೇ ಇರ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿರೋದು ಯಾರು? ಹೈಕಮಾಂಡ್ ಮಾಡಬೇಕಾದ್ರೆ ಅವ್ರು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರು ಗೆರೆ ದಾಟಲ್ಲ. ಸಿದ್ದರಾಮಯ್ಯ ಮುಂದುವರ್ತಾರೆ ವಿಶ್ವಾಸ ಇದೆ ನಿಮಗೆ? 100ಕ್ಕೆ 100 ಖರ್ಗೆ ಅವರು. ಸೊ ಇದು ಜಮೀರ್ ಅಹಮದ್ ಖಾನ್ ಅವರು ಬ್ಯಾಟಿಂಗ್ ಅನ್ನ ಮಾಡಿರೋದು 100ಕ್ಕೆ 100ರಷ್ಟು ಅಂತೆ. ಅದು ಬದಲಾವಣೆ ಆದರೆ ಸರ್ 0ಗೆ 0 ಅಷ್ಟ ಅಂದರೆ ನಿಮ್ಮ ಮಾತಿನ ಮೇಲೆ ನಂಬಿಕೆಯನ್ನು ಕಳ್ಕೊಂಡ್ಬಿಡ್ಬೇಕಾ ಜನ? ಹೆಂಗೆ? ಅದಕ್ಕೆ ಸುಮ್ಮನೆ ಇರಿ ಅಂತೀವಿ, ಕೇಳಲ್ಲ.